ಜೀವನದಲ್ಲಿ ಬೇಸತ್ತು ಮಾರ್ಕೆಟ್, ಸಿನಿಮಾ, ಥಿಯೇಟರ್ ರೋಡ್ ನಲ್ಲಿ ಕೈಯಲ್ಲಿ ಪುಸ್ತಕವನ್ನ ಹಿಡಿದುಕೊಂಡು ಹೋಗ್ತಿದ್ದಾನೆ ಒಬ್ಬ ಹುಡುಗ. ಹಣ್ಣ ಹತ್ತಿಗೆಯ ಕಡೆಯೋ, ಬಂಧುಗಳ ಮನೆಯಲ್ಲೋ, ಹಾಸ್ಟೆಲ್ಗಳಲ್ಲೋ ಇದ್ದು ಮುಂಜಾನೆದ್ದು ಹಸಿವು ಆಗ್ತಾ ಇದ್ರೂ ಕೂಡ ಟಿಫಿನ್ ಮಾಡದೆ ಒಂದು ಟೀಯನ್ನ ಕುಡಿದು ಕ್ಲಾಸ್ಗೆ ಹೋಗ್ತಿದ್ದಾನೆ. ಇಂಜಿನಿಯರಿಂಗ್ 4 ವರ್ಷ ಹೇಗೆ ಕಳೆದೋಯ್ತು ಎಂಬುದೇ ಗೊತ್ತಿಲ್ಲ. ಈಗ ನೋಡಿದ್ರೆ ಭವಿಷ್ಯವೆಲ್ಲ ಗೊಂದಲಗಳಿಂದ ಕೂಡಿದೆ. ಖರ್ಚಿಗೆ ದುಡ್ಡು ಬೇಕು ಅಂತ ಮನೆಗೆ ಫೋನ್ ಮಾಡ್ಬೇಕು, ಆದ್ರೆ ನಾಚಿಕೆ ಬರ್ತಾ ಇದೆ. ಆದ್ರೆ ತಪ್ಪಲ್ಲ. ಎಷ್ಟು ವರ್ಷಗಳು ಯಾವುದೇ ಕೆಲಸ ಉದ್ಯೋಗಗಳಿಲ್ಲದೆ 4 ವರ್ಷ ಇಂಜಿನಿಯರಿಂಗ್ ನಲ್ಲಿ ಕ್ಲಾಸ್ ಅಲ್ಲಿ ಸರಿಯಾಗಿ ಹೇಳಿದ್ದು ಏನೂ ಇಲ್ಲ. ಫ್ರೆಂಡ್ಸ್ ಗಳೊಂದಿಗೆ ಮಜಾ ಮಾಡ್ತಾ ತಾನು ಓದಿದ್ದು ಏನೂ ಇಲ್ಲ. ಈಗ ಎಲ್ಲ ಕ್ವಶನ್ ಮಾರ್ಕ್. ಹತ್ತಿರ ಕರೆದು ಸ್ವಲ್ಪ ಧೈರ್ಯ ಹೇಳುವವರು ಕೂಡ ಇರಲ್ಲ. ಎಲ್ಲೋ ಕತ್ತಲಲ್ಲಿ ಯಾವುದೋ ಅಪಾರ್ಟ್ಮೆಂಟ್ ಮೇಲೆ ಮೂಲೆಯಲ್ಲಿ ಕೂತು ಆಕಾಶದಲ್ಲಿ ನೋಡ್ತಾ ಇದ್ರೆ ಹನಿ ಹನಿ ಕಣ್ಣೀರು ಬರ್ತಾ ಇದ್ರು ಕೂಡ ಅದನ್ನ ಒರೆಸಲು ಯಾರೂ ಇಲ್ಲ. ಇಷ್ಟಕ್ಕೂ ಎಷ್ಟು ಜನ ಅಂತ ಯುವಕರು ಇಂತಹ ರೀತಿಯ ಫ್ರಸ್ಟ್ರೇಷನ್ ನಲ್ಲಿ ಇದ್ದಾರೋ ಅಂತ ಎಷ್ಟು ಮಂದಿಗೆ ಗೊತ್ತು ಹೇಳಿ? ಹಾಗಿದ್ರೆ ನೀವು ಸರಿಯಾದ ವಿಡಿಯೋದ ಮೇಲೆ ಕ್ಲಿಕ್ ಮಾಡಿದ್ದೀರಾ. ಎಷ್ಟರ ಮಟ್ಟಿಗೆ ನಮ್ಮ ಅಸ್ತಿತ್ವ, ನಮ್ಮ ರಾಜಕೀಯ, ನಮ್ಮ ಸಂಘರ್ಷಗಳು ಯುವಕನನ್ನ ತಮ್ಮ ಸುತ್ತಲೂ ಸುತ್ತಿಕೊಂಡು ಅವರೇ ಶ್ರೇಷ್ಠರು ಎಂದು ಹೇಳಿಕೊಳ್ಳುವುದನ್ನ ಬಿಟ್ಟು ಯುವಕರ ಬಗ್ಗೆ ಆಲೋಚಿಸುವ ನಾಯಕರು ಎಷ್ಟು ಮಂದಿ? ಸರಿಯಾಗಿ ಓದ್ಕೋ, ಕಷ್ಟಪಡು ಎಂದು, ಸ್ಕಿಲ್ಸ್ ಡೆವಲಪ್ ಮಾಡ್ಕೋ ಅಂತ, ಈ ರೀತಿಯಲ್ಲಿ ಹೋಗು ಎಂದು, ನೀನು ಸೇರುವ ದಡ ಎದುರಾಗುತ್ತೆ ಅಂತ ಹೀಗೆ ನಿರಂತರವಾಗಿ ಹಿಂದೆ ನಿಲ್ಲುವವರು ಯಾರು? ಈ ದೇಶಕ್ಕೆ ಇರುವ ಒಂದೇ ಒಂದು ಆಸೆ ಈ ಯುವಕ. ಆದ್ರೆ ಈ ಯುವಕನಿಗೆ ಈಗ ಒಳ್ಳೆಯ ಸ್ಫೂರ್ತಿ ನೀಡುವವರಿಲ್ಲ. ಇದಾವೆ ಯೂಟ್ಯೂಬ್ ನಲ್ಲಿ ಗಂಟೆಗಟ್ಟಲೆ ನಿಮ್ಮನ್ನು ತಾತ್ಕಾಲಿಕವಾಗಿ ಮೋಟಿವೇಶನ್ ಮಾಡಬಲ್ಲ ವಿಡಿಯೋಸ್ ಇದಾವೆ. ಆದ್ರಿಂದ ನೀವು ಏನು ಅಚೀವ್ ಮಾಡಿದಿರಾ ಅಂತ ಹೇಳಿ ಒಂದೂ ಇರಲ್ಲ. ಗಂಟೆಗಟ್ಟಲೆ ವಿಡಿಯೋಗಳನ್ನ ನೋಡ್ತಾ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ಸ್ಆಪ್ ಗಳಲ್ಲಿ ಗಂಟೆಗಳನ್ನ ಕಳೆಯುತ್ತಾ ನಿಜವಾದ ಜೀವನ ಏನು ಎಂದು ತಿಳಿಯದೆ ಕಾಲಹರಣ ಮಾಡುತ್ತಿದ್ದೀರಿ. ಇದು ಅಲ್ಲ ಅಲ್ವಾ ಜೀವನ ಅಂದ್ರೆ? ಒಂದು ಗುರಿ ಇರಬೇಕು, ಕಷ್ಟಪಟ್ಟು ಕೆಲಸ ಮಾಡಿ, ಪ್ಲಾನಿಂಗ್ ನ ಜೊತೆಗೆ ಟೈಮ್ ಮ್ಯಾನೇಜ್ಮೆಂಟ್ ಇರಬೇಕು. ನೋಡ್ತಾನೆ ಇರ್ತೀವಿ ಕೆಲವರು ಕೆಲಸಕ್ಕೆ ಬಾರದ ವಿವಾದಗಳಲ್ಲಿ ಟೈಮ್ ವೇಸ್ಟ್ ಮಾಡ್ತಾ ಇರ್ತಾರೆ. ಅಂತವರನ್ನೆಲ್ಲ ನಾವು ಆದರ್ಶವಾಗಿ ತೆಗೆದುಕೊಳ್ಬೇಕಾಗಿರೋದು. ಸ್ವಾಮಿ ವಿವೇಕಾನಂದರನ್ನ, ಅಬ್ದುಲ್ ಕಲಾಮರನ್ನ ಆದರ್ಶವಾಗಿ ತೆಗೆದುಕೊಳ್ಬೇಕು. ಸಾಧಿಸಿ. ನೀವು ಕಲಿಯುವ ವಯಸ್ಸಿನಲ್ಲಿ ಕಲಿಯಲು ಆಗದೇ ಇರಬಹುದು. ಈ ದಿನ ಈ ಸಮಯದಿಂದಲೇ ಪ್ರಾರಂಭಿಸಿ. ಯೂಟ್ಯೂಬ್ ಆಪ್ ನಲ್ಲಿ ಹಿಸ್ಟರಿ ಕ್ಲಿಯರ್ ಮಾಡಿ, ಅದನ್ನ ಡಿಸೇಬಲ್ ಮಾಡಿ. ಕೆಟ್ಟ ವಿಡಿಯೋಗಳಿಂದ ದೂರವಿರಿ. ನಿಮ್ಮ ಸಬ್ಜೆಕ್ಟ್ ಗೆ ಸಂಬಂಧಿಸಿದ ಎಜುಕೇಶನಲ್ ವಿಡಿಯೋಸ್ ಗಳನ್ನ ಮಾತ್ರ ಉಳಿಸಿ. ಮಾನಸಿಕವಾಗಿ ಮೇಲೇಳಲು ಬೇಕಾಗಿರುವ ವಿಡಿಯೋಗಳನ್ನ, ಪರ್ಸನಲ್ ಡೆವಲಪ್ಮೆಂಟ್ ಗೆ ಬೇಕಾಗಿರುವ ವಿಡಿಯೋಸ್ ಗಳನ್ನ ಮಾತ್ರ ನೋಡಿ. ನೀವು ಎಷ್ಟು ಸಬ್ಜೆಕ್ಟ್ ಸ್ಕಿಲ್ಸ್ ಗಳನ್ನ ಡೆವಲಪ್ ಮಾಡಿಕೊಂಡ್ರೆ ಅಷ್ಟು ದೊಡ್ಡ ಬದುಕು ನಿಮ್ಮ ಮುಂದೆ ಇರುತ್ತೆ. ಭವಿಷ್ಯವನ್ನ ನೆನಪಿಸಿಕೊಂಡು ಈ ದಿನ ನಿಮ್ಮ ಕಣ್ಣಲ್ಲಿ ನೀರು ಬರಬಹುದು. ಆದ್ರೆ ಗೆಳೆಯ, ನನಗೆ ಒಂದು ಮಾತು, ನೀನು ಕಷ್ಟಪಡುವುದನ್ನ ಶುರು ಮಾಡಿದ್ರೆ ನಿನ್ನ ಎದೆಯಲ್ಲಿ ಎಷ್ಟು ಧೈರ್ಯ ಬರುತ್ತೋ ಎಲ್ಲವೂ ನಿನ್ನ ಹಿಂದೆ ಹೇಗೆ ಬರ್ತಾವೋ ನೀನೆ ಆ ಕಣ್ಣೀರು ಬಂದಿರುವ ಕಣ್ಣಿನಿಂದಲೇ ಸ್ವತಃ ನೀನೇ ನೋಡುವೆ. ಇದನ್ನ ಬರೆದಿಟ್ಟಿಕೋ. ವಿತೌಟ್ ಗೋಲ್ಸ್ ಅಂಡ್ ಪ್ಲಾನ್ಸ್ ಟು ರೀಚ್ ದೆಮ್, ಯು ಆರ್ ಲೈಕ್ ಅ ಶಿಪ್ ದಟ್ ಹ್ಯಾಸ್ ಸೆಟ್ ಸೇಲ್ ವಿತ್ ನೋ ಡೆಸ್ಟಿನೇಷನ್.